ಮೂಡ್ನಲ್ಲಿ ರೋಹನ್ ಧ್ವನಿಯನ್ನ ಕೇಳಿದ ರೋಷಿನಿಗೆ ಗಾಬರಿ ಆಯ್ತು. ರೋಹನ್ ಇವ್ರಿಗೆ ಗೊತ್ತಾ? ಇವರಿಬ್ರಿಗೆ ಹೇಗ್ ಪರಿಚಯ ಆಗಿರುತ್ತೆ? ಇವನು ನನ್ನನ್ನ ಮೈಸೂರಿನಲ್ಲಿ ರೋಹನ್ ಜೊತೆಗೇನಾರು ನೋಡಿರ್ತಾನ? ಇದೇ ತರ ಎಷ್ಟೋ ಪ್ರಶ್ನೆಗಳು ರೋಷಿನಿ ಮನಸ್ಸಲ್ಲಿ ಬರೋಕ್ ಶುರುವಾಯ್ತು. ಆದ್ರೆ ವಿಷಯ ಅದಕ್ಕಿಂತ ದೊಡ್ಡದು ಅಂತ ಅದಾದ್ಮೇಲೆ ಆಕೆ ಗೊತ್ತಾಗಿದ್ದು. ರೋಹನ್ ಫೋನ್ನಲ್ಲಿ ಹಲೋ, ಯಾರು ನೀವು ಅಂತ ಕೇಳ್ದ. ಅದಕ್ಕೆ ಕತ್ತಲಲ್ಲಿದ್ದ ಆ ವ್ಯಕ್ತಿ ರೋಷಿನಿ ಕಡೆ ತಿರುಗಿ, ನನ್ನ ಹೆಸರೆಲ್ಲ ಬೇಡ ನಿನ್ಗೆ, ನಿನ್ ನಂಬರ್ನ ನನ್ನ ಫ್ರೆಂಡ್ ರಿಷಿ ಕೊಟ್ಟ. ಫ್ರೆಶ್ ಗ್ರೂಪ್ ಅನ್ನೋ ವಾಟ್ಸ್ಆಪ್ ಗ್ರೂಪ್ನಲ್ಲಿ ನೀನ್ ಕಳಿಸಿದ ಫೋಟೋಗಳಲ್ಲಿ ನನಗೆ ಒಂದು ಹುಡುಗಿ ಇಷ್ಟ ಆಗಿದ್ದಾಳೆ ಅಂತ ಹೇಳ್ದ. ಅದೇ ಸಮಯಕ್ಕೆ ರೋಷಿನಿ ಅವನು ತನ್ನ ಮೊಬೈಲ್ ಕಳಿಸಿದ ಫೋಟೋಗಳನ್ನ ಒಂದ್ಸಲ ನೋಡ್ಕೊಂಡ್ಲು. ಈಗ ರೋಹನ್ ಫೋನ್ನಲ್ಲಿ ಮಾತು ಮುಂದುವರಿಸ್ತಾ ಸ್ವಲ್ಪ ಗಟ್ಟಿಯಾದ ಧ್ವನಿಯಲ್ಲಿ, ವೆರಿ ಗುಡ್ ಸರ್, ವಿ ಆರ್ ಆಲ್ವೇಸ್ ರೆಡಿ ಟು ಗಿವ್ ಸರ್ವಿಸ್. ನೀವು ಯಾವ ಹುಡುಗಿನ ಸೆಲೆಕ್ಟ್ ಮಾಡಿದ್ದೀರಾ ಅಂತ ನನಗೆ ತಿಳ್ಸೋಕ್ಕಾಗತ್ತಾ ಸರ್ ಅಂತ ಕೇಳ್ದ. ಅದನ್ನ ಕೇಳಿದ ರೋಷಿನಿ ಗಾಬರಿಯಾಗಿ ಯೋಚಿಸೋಕ್ ಶುರು ಮಾಡಿದ್ಲು. ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಿದ್ನಲ್ಲ, ಹುಡುಗಿರ್ ಬ್ರೋಕರ್ ಕೆಲಸ ಮಾಡ್ತಾ ಇದ್ದಾನ ಅಂತ ರೋಷಿನಿ ಯೋಚನೆ ಮಾಡ್ತಾ ಇದ್ಲು. ಅದೇ ಸಮಯಕ್ಕೆ ಆ ವ್ಯಕ್ತಿ ಫೋನ್ನಲ್ಲಿ ಮಾತು ಮುಂದುವರಿಸ್ತಾ, ನಿಮ್ ಹೆಸರೇನು ಅಂತ ತಿಳ್ಕೋಬಹುದಾ ಅಂತ ಕೇಳ್ದ. ಅದಕ್ಕೆ ರೋಹನ್ ನಗ್ತಾ, ನನ್ನ ಹೆಸರು ರೋಹನ್ ಅಂತ ಸರ್, ಫ್ರಮ್ ಬ್ಯಾಂಗ್ಳೂರ್ ಅಂತ ಹೇಳ್ದ. ಇದನ್ನ ಕೇಳಿದ ರೋಷಿನಿಗೆ ಕಣ್ಣುಗಳಲ್ಲಿ ನೀರು ತುಂಬ್ಕೋತು. ಅಯ್ಯೋ ದೇವ್ರೆ, ಇದೇನ್ ನನಗ್ ಬಂದಿರೋ ಪರೀಕ್ಷೆ ಅಂತ ಅಂದ್ಕೊಂಡು ಅದೇ ಸಮಯಕ್ಕೆ ಈ ವ್ಯಕ್ತಿ ಫೋನ್ನಲ್ಲಿ, ಓಕೆ ಮಿಸ್ಟರ್ ರೋಹನ್, ನಾನು ಇಷ್ಟಪಟ್ಟಿರೋ ಹುಡುಗಿನ ನಿಮ್ಗೆ ಹೇಗೆ ಮೆನ್ಷನ್ ಮಾಡೋದು ಅಂತ ಕೇಳ್ದ. ಅದಕ್ಕೆ ರೋಹನ್, ಏನೂ ಇಲ್ಲ ಸರ್, ತುಂಬಾ ಸಿಂಪಲ್, ಫೋಟೋ ಮೇಲೆ ರೈಟ್ ಸೈಡಲ್ಲಿ 2 ಇನಿಷಿಯಲ್ ಹಾಕಿರ್ತೀವಿ, ಅದನ್ನ ಹೇಳಿ ಸರ್ ಸಾಕು ಅಂದ. ಅದೇ ಸಮಯ ರೋಷಿನಿ ತನ್ನ ಮೊಬೈಲ್ನಲ್ಲಿದ್ದ ಆ ಫೋಟೋನ ನೀರು ತುಂಬಿಕೊಂಡಿದ್ದ ಕಣ್ಗಳಲ್ಲಿ ನೋಡಿದ್ಲು. ಆ ಫೋಟೋದಲ್ಲಿ RM ಅಂತ ಇದೆ. ಅದೇ ಸಮಯಕ್ಕೆ ಆ ವ್ಯಕ್ತಿ ರೋಹನ್ ಹತ್ರ ಮಾತು ಮುಂದುವರಿಸ್ತಾ, RM ಅಂತ ಇನಿಷಿಯಲ್ ಇದೆ ಅಂತ ಹೇಳ್ದ. ತಕ್ಷಣ ರೋಷಿನಿ ಗಾಬರಿಯಾಗಿ ಆ ಕತ್ಲಲ್ಲಿ ಅವನ್ನೇ ನೋಡ್ತಾ ಇದ್ಲು. ನಂತರ ರೋಹನ್ ಸಂತೋಷದ ಧ್ವನಿಯಲ್ಲಿ, ಓಹೋ ಆ ಹುಡುಗಿನ ಸರ್, ಅದು ರೋಷಿನಿ ಫ್ರಮ್ ಮೈಸೂರು ಸರ್. ಇದನ್ನ ಕೇಳಿದ ತಕ್ಷಣ ರೋಷಿನಿಯ ಕಣ್ಗಳಲ್ಲಿ ನೀರು ಬರೋಕ್ ಶುರುವಾಯ್ತು. ಆಗ ಈ ವ್ಯಕ್ತಿ ರೋಷಿನಿಯ ಬೆನ್ನಿನ ಹತ್ರ ಬಂದು ಫೋನಲ್ಲಿರೋ ಧ್ವನಿ ಅವಳು ಕೇಳಿಸೋ ತರ ಮಾತು ಮುಂದುವರಿಸ್ದ. ಆ ಹುಡುಗಿ ವರ್ಜಿನಾ ಇಲ್ಲ ವರ್ಜಿನ್ ಅಲ್ವಾ ಅಂತ ಕೇಳ್ದ. ಇದನ್ನ ಕೇಳಿಸ್ಕೊಂಡ ರೋಷಿನಿಗೆ ಬೆಂಕಿ ಮೇಲೆ ನಿಂತಂತಾಯ್ತು. ಅದೇ ಸಮಯಕ್ಕೆ ರೋಹನ್ ಫೋನ್ನಲ್ಲಿ ನಗ್ತಾ, ಸರ್, ವರ್ಜಿನಿಟಿಗೆಲ್ಲ ಈ ಕಾಲದಲ್ಲಿ ಗ್ಯಾರಂಟಿ ಕೊಡಕ್ಕಾಗತ್ತಾ ಸರ್? ಸ್ಕೂಲ್ಗೆ ಹೋಗೋ ವಯಸ್ಸಲ್ಲೇ ಲವರ್ ಜೊತೆ ಎಲ್ಲ ಮುಗ್ದಿರುತ್ತೆ ಸರ್. ಒಂದು ಮಾತ್ರ ಗ್ಯಾರಂಟಿ ಸರ್, ಹುಡುಗಿ ಒಳ್ಳೆ ಕುಟುಂಬದ ಹೆಣ್ಣು, ಮಾರ್ಕೆಟ್ಗೆ ಫ್ರೆಶ್ ಪೀಸು, ಈ ಗ್ಯಾರಂಟಿ ಮಾತ್ರ ಕೊಡ್ತೀನಿ ಸರ್ ಅಂತ ಹೇಳ್ದ. ಇದೆಲ್ಲನ ಕೇಳಿಸ್ಕೊತಾ ಇದ್ದ ರೋಷಿನಿಗೆ ಅವನ ಮೇಲೆ ಇದ್ದ ಕೋಪ ಇನ್ನೂ ಹೆಚ್ಚಾಯ್ತು. ಎಷ್ಟು ಕೀಳು ಮಟ್ಟದ ಮನುಷ್ಯ ಇವನು, ಹೋಗಿ ಹೋಗಿ ಇವನನ್ನ ಒಳ್ಳೆಯವನು ಅಂತ ಅನ್ಕೊಂಡಲ್ಲ. ರೋಷಿನಿ ಹೀಗಂದ್ಕೊಂಡ್ಲು. ಈ ಸಮಯದಲ್ಲಿ ಏನಾದ್ರೂ ರೋಹನ್ ನೇರವಾಗಿ ಅವಳ ಕೈಗೆ ಸಿಕ್ಕಿದ್ರೆ ಕತ್ತ ಹಿಸ್ಕಿ ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಬಂತು ಅವನ ಮೇಲೆ. ಆದ್ರೂ ಸಮಾಧಾನದಿಂದ ಅವರಿಬ್ರು ಆಡೋ ಮಾತುಗಳನ್ನ ಕೇಳಿಸ್ಕೊತಾ ಇದ್ದು. ಮತ್ತೆ ರೋಹನ್ ಮಾತು ಮುಂದುವರಿಸ್ತಾ, ಏನ್ ಸರ್, ಐಟಮ್ನ ಪ್ಯಾಕ್ ಮಾಡಿ ನೀವು ಎಲ್ಲಿ ಹೇಳ್ತಿರೋ ಅಲ್ಲಿ ಕಳಿಸ್ಕೊಡ್ತೀವಿ ಅಂದ. ಅದಕ್ಕೆ ಅವನು, ಆ ಹುಡುಗಿ ವರ್ಜಿನ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನಿಸ್ತಿದೆ, ಸ್ವಲ್ಪ ಚೆನ್ನಾಗಿ ವಿಚಾರಿಸಿ ನೋಡಿ, ಒಂದ್ ವೇಳೆ ಆಕೆನಾದ್ರೂ ವರ್ಜಿನ್ ಆಗಿದ್ರೆ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳ್ದ. ತಕ್ಷಣ ರೋಷನ್ ಶಾಕ್ ಆಗಿ, 1 ಕೋಟಿನ ಸರ್, ಒಂದೇ ಟೈಮ್ ಕೊಡಿ ಸರ್, ಡಾಕ್ಟರ್ ಸರ್ಟಿಫಿಕೇಟ್ ಸಮೇತ ಅವಳು ವರ್ಜಿನ್ ಅನ್ನೋದನ್ನ ತಿಳ್ಕೊಂಡು ನಿಮ್ಗೆ ಫೋನ್ ಮಾಡ್ತೀನಿ ಸರ್ ಅಂತ ಹೇಳಿ ಫೋನ್ ಕಟ್ ಮಾಡ್ದ. ಇತ್ತ ಈ ವ್ಯಕ್ತಿ ಕೂಡ ಫೋನ್ ಇಟ್ಟು ರೋಷಿನಿ ಕಡೆ ನೋಡ್ದ. ಅವನು ತನ್ನನ್ನ ನೋಡ್ತಾ ಇದ್ದಾನೆ ಅನ್ನೋದು ರೋಷಿನಿಗೆ ಗೊತ್ತಾಯ್ತು. ಈ ಪರಿಸ್ಥಿತಿಯನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ರೋಷಿನಿಗೆ ಗೊತ್ತಾಗ್ಲಿಲ್ಲ. ಅಯ್ಯೋ, ನೀನ್ ಯಾರನ್ನು ಪ್ರೀತಿ ಮಾಡ್ತಿದ್ಯಾ ಅಂತ ಹೇಳಿದ್ಯಲ್ಲ, ಅವನ್ ಇವನೇನಾ ಅಂತ ಕೇಳಿದ್ರೆ ನನ್ ಮುಖ ಹೇಗ್ ತೋರಿಸ್ಲಿ ಇವನ್ಗೆ ಅಂತ ಯೋಚಿಸಿದ್ಲು. ಆ ವ್ಯಕ್ತಿ ಮೌನವಾಗಿ ಅವಳನ್ನೇ ನೋಡ್ತಾ ಇದ್ದ. ರೋಷಿನಿ ಮನಸ್ಸಲ್ಲಿ ಒಂದೇ ಆತಂಕ. ಈ ಥರದ ಹುಡುಗಿರ್ ಬ್ರೋಕರ್ನ ಲವ್ ಮಾಡ್ತಿರೋದಕ್ಕೆ ನಿನಗಿಷ್ಟಿದ್ಯಲ್ಲ, ಇನ್ನೇನಾದ್ರೂ ನನ್ನಂತವ್ರನ್ನ ಲವ್ ಮಾಡಿದಿದ್ರೆ ಇನ್ನು ಹೇಗಾಡ್ತಿದ್ಯೋ. ಹೀಗೆ ಚಪ್ಲಿಲ್ ಹೊಡೆದ ಹಾಗೆ ಕೇಳಿದ್ರೆ ಏನು ಉತ್ತರ ಕೊಡೋದು ಅಂತ ಅಂದ್ಕೊಂಡ್ಲು. ಅದೇ ಸಮಯಕ್ಕೆ ಅವನು ಮೆಲುಧ್ವನಿಯಲ್ಲಿ, ರೋಷಿನಿ ಅಂತ ಕೂಗ್ದ. ತಕ್ಷಣ ಆಕೆ ಮೆಲ್ಲಗೆ ತಿರುಗಿ ಅವನ್ನ ನೋಡಿದ್ಲು. ಅವನು ಒಂದು ರೀತಿಯ ರೊಮ್ಯಾಂಟಿಕ್ ಧ್ವನಿಯಲ್ಲಿ,
ತುಂಬಾ ಎಂಬ್ರಾಸಿಂಗ್ ಸಿಚುವೇಶನ್ ಅಲ್ವಾ ಅಂತ ಹೇಳ್ದ. ಅವನು ಹೀಗೆ ಹೇಳಿದ ತಕ್ಷಣ ರೋಷನಿಗೆ ಅಳು ಬಂತು. ಆ ದಿನ ರೋಹನ್ ಕುಡಿದು ಮತ್ನಲ್ಲಿ ಅವಳನ್ನ ಮುಟ್ಟೋಕ್ ಪ್ರಯತ್ನ ಮಾಡಿದ್ದು ಆಕೆಗೆ ತಪ್ಪು ಅಂತ ಅನ್ನಿಸ್ಲಿಲ್ಲ. ಆದ್ರೆ ಸಬಲವಾಗಿರೋ ಗಂಡಸರು ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ವ್ಯಾಪಾರ ಮಾಡೋ ಒಂದು ವಾಟ್ಸ್ಆಪ್ ಗ್ರೂಪ್ನಲ್ಲಿ ಕೇವಲವಾದ ಹುಡುಗಿಯರ ಫೋಟೋಗಳ ಮಧ್ಯೆ ಆಕೆ ಫೋಟೋನು ಹಾಕಿ ಮಾರಾಟಕ್ಕೆ ಇರೋಳು ಅಂತ ಆಕೆನ ತಪ್ಪಾಗಿ ಪ್ರಮೋಟ್ ಮಾಡಿದ ರೀತಿ ಅವಳಿಗೆ ಸಹಿಸ್ಕೊಳಕ್ಕಾಗ್ಲಿಲ್ಲ. ಜೊತೆಗೆ ಅದು ಕ್ಷಮಿಸಕ್ಕಾಗ್ದಿರಂತ ತಪ್ಪು ಅನ್ನಿಸ್ತು ಅವಳಿಗೆ. ಜೊತೆಗೆ ಈ ವಿಷಯನ ಯಾರ ಹತ್ರ ಹೇಳ್ಕೊಳಕ್ಕೂ ಆಗ್ತಿಲ್ವಲ್ಲ ಅನ್ನೋ ಅವಳ ಪರಿಸ್ಥಿತಿಯನ್ನ ನೆನೆಸ್ಕೊಂಡು ಅವಳು ತುಂಬಾ ದುಃಖಿಸ್ತಾ ಇದ್ಲು. ಅವಳನ್ನ ನೋಡ್ತಾ ಇದ್ದ ಅವನು, ನೀನು ಯಾರನ್ನ ಪ್ರೀತಿ ಮಾಡ್ತಿದ್ಯೋ, ನಿನ್ನ ಉಸಿರಿಗೆ ಉಸಿರು ಅಂತ ಅನ್ಕೊಂಡಿದ್ಯೋ, ಆ ವ್ಯಕ್ತಿ ಮುಖವಾಡನ ಕಳ್ಚಾಕಿದ್ದೀನಿ. ಅವನ ನಿಜ ಸ್ವರೂಪ ನಿನಗೆ ಇವಾಗ ಗೊತ್ತಾಗಿದೆ. ಇದು ನಿನಗೆ ಅರ್ಥ ಆಗಿದ್ರೆ ಅಷ್ಟೇ ಸಾಕು ಅಂತ ಹೇಳ್ದ. ತಕ್ಷಣ ರೋಷಿಣಿ ತಲೆ ಎತ್ತಿ ಅವನ್ನ ನೋಡಿದ್ಲು. ಇದನ್ನೆಲ್ಲ ಕೇಳಿದ ಅವಳಿಗೆ ಅವನ ಮೇಲಿದ್ದ ಗೌರವ ಇನ್ನೂ ಹೆಚ್ಚಾಯ್ತು. ಇವಾಗ ಏನ್ ಹೇಳಿ ಇವನ್ ಕೋರಿಕೆನ ಬೇಡ ಅಂತ ತಿರಸ್ಕಾರ ಮಾಡ್ಲಿ ಅಂತ ಯೋಚಿಸಿದ್ಲು. ಆಗ ಅವನು ಮೆಲ್ಲನೆ ಧ್ವನಿಯಲ್ಲಿ, ನಿನ್ನ ವಯಸ್ಸಲ್ಲಿ ಯಾರು ಒಳ್ಳೆಯವನು ಯಾರು ಕೆಟ್ಟವನು ಅಂತ ತಿಳ್ಕೊಳ್ಳೋ ತಿಳುವಳಿಕೆ ಇರೋದಿಲ್ಲ. ಅದೇ ಕಾರಣಕ್ಕೆ ಈ ಥರದ ರಾಂಗ್ ಪರ್ಸನ್ ಟ್ರ್ಯಾಪ್ನಲ್ಲಿ ಸಿಕ್ಕಾಕೊಂಡಿದ್ಯಾ. ಸೊ ಜಸ್ಟ್ ಲೀವ್ ದಟ್ ಮೂಮೆಂಟ್ಸ್ ಅಂತ ಹೇಳಿ ಅವಳ ತಲೆನ ಸವರ್ದ. ಮೇಲ್ನೋಟಕ್ಕೆ ಈ ಸಿಚುವೇಶನ್ನ ಸೀರಿಯಸ್ನೆಸ್ ಅವಳಿಗೆ ಅರ್ಥ ಆದ್ರೂ ರೋಹನ್ ಮೇಲೆ ಅವಳ ಮನಸ್ಸಲ್ಲಿರೋ ಭಾವನೆಗಳು ಅವಳನ್ನ ಕೆಣಕ್ತಲೇ ಇದ್ವು. 4 ವರ್ಷಗಳಿಂದ ತನ್ನ ಮುಂದೆ ರೋಹನ್ ಅಮಾಯಕವಾಗಿ ಪ್ರೀತಿಯಿಂದ ನಡ್ಕೊಂಡಿದ್ದು, ಪ್ರೇಮಿಸಿದ್ದು ಎಲ್ಲ ಸುಳ್ಳು ಅಂತ ಅವಳಿಂದ ಊಹಿಸ್ಕೊಳಕ್ಕೂ ಆಗ್ಲಿಲ್ಲ. ದುಡ್ಡುಗೋಸ್ಕರ ಜನ ಇಷ್ಟು ಕೀಳ್ಮಟ್ಟಕ್ಕೆ ಇಳಿತಾರೆ ಅನ್ನೋದು ಆಕೆಗೆ ಹೊಸ ಅನುಭವ. ರೋಹನ್ ಜೊತೆ ಕಂಪೇರ್ ಮಾಡಿದ್ರೆ ನನ್ ಪರ್ಮಿಷನ್ ಇಲ್ದೆ ನನ್ನನ್ನ ಕೆಡಿಸಿ ಪಶ್ಚಾತ್ತಾಪದಲ್ಲಿ ಕ್ಷಮೆ ಕೇಳಿದ ಇವ್ರ ಮೆಂಟಾಲಿಟಿ ಎಷ್ಟೋ ಗ್ರೇಟ್ ಅಲ್ವಾ ಅಂತ ಯೋಚಿಸಿದ್ಲು. ರೋಷಿಣಿ ಬದುಕಲ್ಲಿ ಮುಂದೆ ಏನಾಗತ್ತೆ? ದುಡ್ಡುಗೋಸ್ಕರ ರೋಹನ್ ಮತ್ತೆ ರೋಷಿಣಿ ಬದುಕಲ್ಲಿ ಎಂಟರ್ ಆಗ್ತಾನ? ಆ ಅಪರಿಚಿತ ವ್ಯಕ್ತಿ ಯಾರು ಅಂತ ರೋಷಿಣಿಗೆ ಗೊತ್ತಾಗತ್ತಾ? ಅದನ್ನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ.